ಈ ಜಾಗ ಎಲ್ಲಿದೆ ಅಂತ ಕುತೂಹಲ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇದು ಹೆಸರು ಬಂದು ಆ, ಎಂಥ ಬ್ರಿಡ್ಜು? ನ್ಯಾಚುರಲ್ ಬ್ರಿಡ್ಜ್ ಅಂತಾರೆ. ಎಲ್ಲಿದೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಎಲ್ಲೋ ಹೋಗ್ಬೇಡಿ. ಅಲ್ಲಿ ನೋಡಿ ನಮ್ಮ ಅಣ್ಣ ಬಾಂಡ್. ಓಕೆ, ಸೊ ನೀವು ಇಲ್ಲಿ ಬರಬೇಕಂದ್ರೆ ಫಸ್ಟು ನೀವು ನಿಮ್ಮ ಮೇನ್ಲ್ಯಾಂಡ್ ಇಂಡಿಯಾದಿಂದ ಫ್ಲೈಟು ಶಿಪ್ ಎಲ್ಲಿಂದಾದ್ರೂ ಇಟ್ಕೊಂಡು ಬಂದು ಪೋರ್ಟ್ ಬ್ಲೇರ್ ಬಂದು ಅಲ್ಲಿಂದ ನೀಲ್ ಐಲ್ಯಾಂಡ್ ಅಂತ ಒಂದು ಶಿಪ್ಪಲ್ಲಿ ಬಂದರೆ ನೀವು ಶಿಪ್ಪು ನಿಮ್ಗೆ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ ಫ್ರಮ್ ಇನ್ಸೈಡ್, ಬಟ್ ಔಟ್ಸೈಡ್ ಹೋಗೋಕ್ಕಾಗಲ್ಲ, ಆಯಿತಾ? ಡೆಕ್ ಮೇಲೆ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತದೆ, ಬಟ್ ಡೆಕ್ ಮೇಲೆ ಬಿಡೋದಿಲ್ಲ, ಆಯಿತಾ? ಸೊ ವಿ ಆರ್ ರೀಚಿಂಗ್ ದ ಪೋರ್ಟ್ ಆ್ಯಂಡ್ ಎಷ್ಟೊಂದು ವಿಷಯ ಗೊತ್ತಿರಲಿಲ್ಲ ದ್ಯಾಟ್. ಆ್ಯಂಡ್ ಏನು ಗೊತ್ತಾ, ಹೌ ದೆ ಪಾರ್ಕ್ ಇಟ್ ಆಲ್ ದಟ್ ಐ ನೆವರ್ ಸೀನ್ ದ ಥಿಂಗ್. ಹಿಂಗೆ ಬಂದು ಇದು ಮಾಡ್ತಾರೆ ಆ್ಯಂಡ್ ಆಲ್ ದ ಸ್ಟಫ್. ದಟ್ ಇಸ್ ವಾಟ್ ಐ ಆಮ್ ಸೀಯಿಂಗ್, ದಟ್ ಇಸ್ ವಾಟ್ ಯು ವಿಲ್ ಸಿ, ಆಯಿತಾ? ವೆಲ್ ಆರ್ಗನೈಸ್ಡ್, ದೀಸ್ ಪೀಪಲ್ ಆರ್ ರಿಯಲಿ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಕೋಆರ್ಡಿನೇಷನ್ ಹಿಂಗಂದರೆ ಆನ್ ಟೈಮ್ ದೇ ವಿಲ್ ಡೂ ಇಟ್. ಓಕೆ, ಅದಾಯಿತು. ಇವಾಗ ವೆನ್ ವಿ ರೀಚ್ ಇಟ್, ಓಕೆ, ದೇರ್ ಆರ್ ಲಾಟ್ ಆಫ್ ಬೀಚಸ್ ಅಂತ ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಐ ಡೆಂಟ್ ಲೈಕ್ ಎನಿಥಿಂಗ್, ಯಾವ ಬೀಚ್ ಇಷ್ಟ ಆಗಿಲ್ಲ, ಬಟ್ ನ್ಯಾಚುರಲ್ ಬ್ರಿಡ್ಜ್ ಒಂದು ಮಾತ್ರ ಇಷ್ಟ ಆಯಿತು, ಅದಕ್ಕೆ ಈ ವಿಡಿಯೋ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಲೈಕ್ ಐ ಸೆಡ್, ನಿಮಗೆ ನೀಲ್ ಐಲ್ಯಾಂಡಲ್ಲೂ ಸಿಗುತ್ತೆ ನಿಮಗೆ. ಆ್ಯಂಡ್ ಆ ಬ್ರಿಡ್ಜ್ ಹತ್ರ ಹೋಗ್ಬೇಕಂದ್ರೆ ನಿಮಗೆ ಲೋ ಟೈಡ್ ಇರಬೇಕು. ಲೋ ಟೈಡ್ ಇಲ್ಲ ಅಂದರೆ, ಲೋ ಟೈಡ್ ಅಂದರೆ ಸಮುದ್ರ ಎಳ್ಕೊಂಡ್ಬಿಟ್ಟಿರ್ಬೇಕು, ಹಿಂದೆ ಹೋಗ್ಬಿಡ್ಬೇಕು, ಯಾಕಂದರೆ ನೀವು ನಡ್ಕೊಂಡು ಹೋಗ್ಬೇಕಾಗತ್ತೆ, ಆಯಿತಾ? ನೀವು ಲಕ್ಷ್ಮಣಪುರದ ಬೀಚ್ 2, ಆಯಿತಾ, ಸೆಕೆಂಡ್ ಅಂದ್ಬಿಟ್ಟು ಇರುತ್ತೆ. ಅಲ್ಲಿ ಬಂದಾಗ ಹೇಳ್ದಲ್ಲ, ಅಲ್ಲಿಂದ ನಡ್ಕೊಂಡು ಯು ಹ್ಯಾವ್ ಟು ಗೋ. ಅಲ್ಲಿಂದ ಇಲ್ಲಿ ಇಬ್ಬರು ಕಾಣಿಸ್ತಿದಾರೆ, ಅವ್ರು ಬರಲೇ ಇಲ್ಲ. ನಾನು ಹೋದ್ರೂ, ಆಯಿತಾ, ನನ್ನ ಜೊತೆಗೆ ಒಬ್ಬನ್ನ ಕರ್ಕೊಂಡು ಬಂದೆ, ಇಲ್ಲಿ ನಮ್ಮ ಹೋಟ್ಲಲ್ಲಿರೋನು. ಅವನು ಯಾರು ಅಂತ ತೋರಿಸ್ತು, ಇದು ರಿಸೆಪ್ಷನ್. ಬಟ್ ಅವ್ನಿಗೆ ಹೇಳಿದೆ, ಬಾರೋ ನಿನ್ನೊಂದು ವೀಡಿಯೋ ಮಾಡಿ, ಅದಕ್ಕೋಸ್ಕರ ಹೋಗಿ ಹೊಸ ಬಟ್ಟೆ ಎಲ್ಲ ಕೊಂಡು ಬಂದ. ವೀಡಿಯೋ ಕಾಲ್ ಕೊಡ್ತೀನಿ ಅಂದರೆ ತೋರಿಸ್ತೀನಿ 100%. ಯಾಕೆ ನಮ್ಮ ಚಾನಲ್ ಹಾಕ್ತೀನಿ, ಯಾಕಂದರೆ ಎಷ್ಟು ಜಾಗ ನಾನು ಹೋಗೋಕ್ಕಾಗಲ್ಲ, ಆಯಿತಾ? ದಿಸ್ ಇಸ್ ದ ಫಸ್ಟ್ ನ್ಯಾಚುರಲ್ ಬ್ರಿಡ್ಜ್. ಏನು ವಿಷಯ ಗೊತ್ತಿರಲಿಲ್ಲ ಅಂದರೆ, ಆಯಿತಾ, ಇವಾಗ ನಾನು ಏನೋ ಮಾಡ್ತೀನಿ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ದಟ್ ಇನ್ನೊಂದು ಬ್ರಿಡ್ಜ್ ಇದೆಯಪ್ಪ ಇದು, ಆಯಿತಾ? ಸೊ ಇಲ್ಲೆಲ್ಲ ಹತ್ತಕ್ಕೆ ಆಸೆ, ಬಟ್ ನನ್ನ ಕೈಲಿ ಹತ್ತಕ್ಕಾಗಲ್ಲ, ಯು ನೋ ದ್ಯಾಟ್. ಸೊ ಐ ವಿಲ್ ಶೋ ಯು ದಿ ಅದರ್ ನ್ಯಾಚುರಲ್ ಬ್ರಿಡ್ಜ್. ಓಕೆ, ಇದ್ರ ಮೇಲೆಲ್ಲ ಹತ್ತಕ್ಕೆಲ್ಲ ಹೋಗಬೇಡಿ, ಆಯಿತಾ? ಹತ್ತಿ ಏನೋ ಮಾಡ್ಕೊಳಕ್ಕೆ ಹೋಗಬೇಡಿ, ದಟ್ ಡೋಂಟ್ ಡೂ ದ್ಯಾಟ್. ಐ ಡೆಂಟ್ ಟೇಕ್ ದಿ ರಿಸ್ಕ್. ಮಾಡೋರು ಇದ್ದಾರೆ, ಬಟ್ ನಮ್ಗೆ ನಾವಂತೂ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲೆಲ್ಲ ನಡ್ಕೊಂಡು ಹೋಗಬೇಕು, ಬಟ್ ಇದು ಹೈಟೆಡ್ ಇರೋದ್ರಿಂದ ಇಲ್ಲಿ ನಡೆಯೋಕ್ಕೆ ಚಾನ್ಸ್ ಇಲ್ಲ. ಮಾಡೋರು ಮಾಡ್ತಾರೆ, ಬಟ್ ನನ್ನ ಕೈಲಿ ಆಗಲ್ಲ, ದಟ್ಸ್ ಅ ಫ್ಯಾಕ್ಟ್. ಓಕೆ, ಹಂಗೆ ಕಳಿಸ್ಬೇಕಾದ್ರೆ ನಾನು ನೋಡಿ, ಇಲ್ಲಿ ಗೊತ್ತಾಯಿತು ದಟ್ ಇನ್ನೊಂದು ಬ್ರಿಡ್ಜ್ ಇದೆಯಪ್ಪ. ಬಿಕಾಸ್ ನಾನು ಅಷ್ಟು ದೂರ ಇದ್ದೀನಲ್ಲ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನನಗೆ ನನ್ನ ಕ್ಯಾಮ್ರಾ ವರ್ಕ್ ಮಾಡೋಕ್ಕೆ. ಅದ್ರ ಮಧ್ಯದಲ್ಲಿ ನನ್ನ ಕ್ಯಾಮ್ರಾ ತಳ್ಳೋದಕ್ಕೆ ಧೈರ್ಯ ಇಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಹತ್ರ ಹೋಗ್ಬಿಟ್ಟು ರೌಂಡ್ ಹೊಡಿಯೋಣ, ಇಲ್ಲ ಮೇಲೆ ಕರ್ಕೊಂಡು ಹೋಗೋಣ ಅಂತ. ದಟ್ ಈಸ್ ದ ಐಡಿಯಾ ದಟ್ ಐ ಹ್ಯಾವ್. ಯಾಕಂದರೆ ಆ್ಯಕ್ಚುಲಿ ದೊಡ್ಡದೇ ಇದೆ, ನುಗ್ಸ್ಬೇಕಾಗಿತ್ತು, ಬಟ್ ಕೈಕಾಲು ನಡುಗುತ್ತೆ. ಯಾಕಂದರೆ ನಮ್ಮ ಅಂಡಮಾನಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಬರೋಕ್ಕೆ ಆಗಲ್ಲ, ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ನಾನು ಬಂದಿರೋ ಟೈಮಲ್ಲಿ ಸೈಕ್ಲೋನು ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಅಂದರೆ ಪ್ರೀ ಮಾನ್ಸೂನ್ ಸ್ಯಾಂಪಲ್ ಅಂದ್ಬಿಟ್ಟು, ವಾವ್, ಇಷ್ಟೊಂದು ಬ್ಯೂಟಿಫುಲ್ ಆಗಿತ್ತಾ? ಆ್ಯಂಡ್ ಐ ವಾಸ್ ಸೋ ವರಿಡ್ ಅಬೌಟ್ ನಂದು ಎಲ್ಲೋಗಿದೆಯಪ್ಪ, ನನ್ನ ಕ್ಯಾಮ್ರಾ ವಾಪಸ್ ಕರ್ಕೊಂಬರ್ಬೇಕು, ನಾನು ಟೆನ್ಷನಲ್ಲಿದ್ದೀನಿ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಐ ಡಿಂಟ್ ನೋ ಅಬೌಟ್ ಇಟ್. ಐ ಬಿಲೀವ್ ಯಾರೋ ಹೇಳಿದ್ರು ಇದ್ರ ಮೇಲೆ ಹತ್ಕೊಂಡು ಹೋಗ್ಬೋದಂತೆ, ಆಯಿತಾ? ಸೊ ದಟ್ ಈಸ್ ವಾಟ್ ಐ ಹರ್ಡ್ ಅಬೌಟ್ ಇಟ್. ಲುಕ್ ಅಟ್ ದಿಸ್. ಇದನ್ನು ಇನ್ನೊಂದು ಟೈಮ್ ಟ್ರೈ ಮಾಡಿದೆ, ಇಲ್ಲಿಂದ ಕಳಿಸ್ಬಿಡೋಣ. ಅಲ್ಲಿ ಇನ್ನೊಂದು ಕಾಣುತ್ತಾ ನಿಮ್ಗೆ ಅಲ್ಲಿ ನ್ಯಾಚುರಲ್ ಬ್ರಿಡ್ಜು? ಫಾ, ಏನು ಬ್ಯೂಟಿಫುಲ್ ಅಪ್ಪ. ಲೈಫಲ್ಲಿ ಒನ್ ಟೈಮ್ ನೋಡಬೇಕಲ್ಲ, ಅದಕ್ಕೋಸ್ಕರ ಫೆರಿ ಇಟ್ಕೊಂಡು ಬಂದು ನೋಡಿಕೊಂಡು ರೂಮ್ ಹಾಕ್ಕೊಂಡು ವಾಪಸ್ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ನೋಡಿದ್ರೆ ಲೈಫಲ್ಲಿ ವಾಟ್ ಈಸ್ ದ ಪಾಯಿಂಟ್ ಆಫ್ ಲಿವಿಂಗ್? ಏನು ದುಡಿದ್ರೂ ಏನು ತೊಗೊಂಡು ಹೋಗೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ನೋಡಬೇಕಲ್ವಾ? ನೋಡೋಕ್ಕೆ ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ ವೀಡಿಯೋ ನೋಡಬೇಕಲ್ವಾ? ನೋಡಿ ಖುಷಿ ಆದಮೇಲೆ ಏನು ಮಾಡಬೇಕು, ಶೇರ್ ಮಾಡಬೇಕಲ್ವಾ? ಶೇರ್ ಬಟನ್ ಒತ್ತಾಯ್ತಾ? ಒತ್ತಿಲ್ಲಪ್ಪ, ಕಮೆಂಟೇ ಮಾಡಲಿಲ್ಲ. ನೀವು ಇನ್ನೇನು ಮತ್ತೆ ಕಮೆಂಟ್ ಮಾಡಿ, ಇನ್ನೊಂದು ಸ್ವಲ್ಪ ತೋರಿಸಿ ಬೇರೆ ಏನಾದ್ರು ಇದ್ದರೆ ಅಂದ್ಬಿಟ್ಟು, ಸೊ ದಟ್ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಬರುತ್ತೆ, ಆಯಿತಾ? ಅಪ್ರಿಷಿಯೇಟ್ ಮಾಡಿ, ಕಂಡಮ್ ಮಾಡಿಬಿಡಿ, ಆಯಿತಾ? ಲೈಫ್ ಎಲ್ಲರೂ ಕಂಡಮ್ ಮಾಡ್ತಾರೆ, ಸೊ ಯು ಡೋಂಟ್ ಡೂ ಇಟ್. ಸೊ ಇವಾಗ ನಿಮಗೆ ಐ ವಿಲ್ ಶೋ ಯು ಸಮಥಿಂಗ್ ದ್ಯಾಟ್ ವೇರ್ ನಾನು ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಪ್ಯಾಚ್ ಆಫ್ ಲ್ಯಾಂಡ್ ಕಾಣುತ್ತಾ, ಅಲ್ಲಿ ನಿಂತ್ಕೊಂಡು ನಾನು ಫೋಟೋ ಎಲ್ಲ ಹೊಡ್ಕೋಬೇಕಾಗುತ್ತೆ. ಏನಕ್ಕೆ ಹೊಡ್ಕೊಂಡಿಲ್ಲ ಐ ಡಿಂಟ್ ನೋ. ಸೊ ಈ ಬಾಯ್ಗೆ ಐ ಆಮ್ ಗೋನ್ ಟು ಟೆಲ್ ಹಿಮ್ ದ್ಯಾಟ್ ಹತ್ತು ನೀನು ಅಲ್ಲಿ ಅಂದ್ಬಿಟ್ಟು ನಿನಗೊಂದು ಸರ್ಕಲ್ಲಾಗಿ ಒಂದು ಡ್ರೋನ್ ಶಾಟ್ ಹೊಡ್ಕೊಡ್ತೀನಿ ನಿನಗೆ ಅಂತ ಹೇಳಿದೆ ನಾನು. ಅದಕ್ಕೆ ಮನುಷ್ಯ ಬಿಡಲೇ ಇಲ್ಲ, ಓಡ್ತೀನಿ ಅಂದ್ಬಿಟ್ಟು ಅಂದೆ ಅಲ್ವಾ? ಏನೋ ಬೇರೆ ತೋರಿಸ್ತಿದ್ದೀನಿ. ಸಿ ಹೌ ಇಟ್ ಲುಕ್ಸ್, ಹೌ ದಿಸ್ ಲುಕ್ಸ್, ಆಯಿತಾ? ಥಂಡರ್ ಸ್ಟಾರ್ಟ್ ಆಗಿದೆ ನೋಡಿ. ಅವ್ನು ಖುಷಿ ನೋಡಿ, ಅವ್ನು ಖುಷಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ?
ತೋರ್ಸಪ್ಪ ಸ್ವಾಮಿ. ಸಿ ದಿಸ್, ನನ್ನ ಹಿಂದೆ ನೋಡಿ, ನನ್ನ ಹಿಂದೆ ಕಪ್ಪಿ ಥರ ಓಡ್ತಾವ ನೋಡಿ ಅವನು. ಇವ್ ನೋಡಿ ಕಾಣುತ್ತಾ, ಅವ್ನಿಗೆ ಹೇಳ್ತಾ ಇದ್ದೀನಿ, ಕಿರ್ಸ್ತಾ ಇದ್ದೀನಿ ದಟ್ ಮಳೆ ಸ್ಟಾರ್ಟ್ ಆಯ್ತು ಅದು ನನ್ನ ನೋಡಿ ಓಡ್ದ ಕಾಣುತ್ತಾ. ಇವಾಗ ಕಳಿಸ್ತೀನಿ ನೋಡಿ. ನೋಡಿದ್ರ ಅಲ್ಲಿ ನಿಂತ್ಕೊಂಡು ತಗೊಂಡ್ರೆ ಯಾವ ಹೀರೋಯಿನ್ಗಿಂತ ಏನು ಕಮ್ಮಿ ಇಲ್ಲಪ್ಪ. ಅವ್ನಿಗೆ ಹೇಳ್ದೆ ಈ ಕಲರ್ ತಗೊಂಡ್ಬೇಡ ಕಣೋ ಅಂತ ಹೇಳಿದ್ದೆ. ಅವ್ನಿಗೆ ಗ್ರೀನ್ ಕಲರ್ ಚೆನ್ನಾಗಿರೋದು ಕಾಣಿಸ್ತಾ ಇತ್ತು, ಅವ್ನು ತಗೊಂಡಿಲ್ಲ. ಅವನು ಲೂಸ್ ಫಿಟ್ಟಿಂಗ್ ತಗೊಂಡಿದ್ದಿದ್ರೆ ಎಂಥ ಬ್ಯಾಕ್ಗ್ರೌಂಡ್ ಇರೋದು. ವಾವ್, ಇದೊಂದು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರೆ ಇದು ಶಾರುಖ್ ಖಾನ್ ಬೇರೆ ಸ್ಟೈಲ್ ಕೊಡ್ತಾನೆ. ಸೊ ನಿಮಗೆ ಹೊಸ ಜಾಗದಲ್ಲಿ ಸಿಗ್ತೀನಿ ಆಯಿತಾ, ಪೋರ್ಟ್ ಬ್ಲೇರ್ಗೆ ಹೋಗೋಣ. ಆಮೇಲೆ ಹೇಳ್ತೀನಿ ಏನೇನು ಸ್ಟೋರಿ ಆಯ್ತಂತೆ. ಯು ಹ್ಯಾವ್ ಟು ನೋ ಆಲ್ ದ್ಯಾಟ್. ಬರಲಾ?